ಮಹಾದೇವಿ ಅಲ್ಲಮ ಪ್ರಭುಗಳು ಅವರ ಜೊತೆಗೆ ಸಮಕಾಲೀನರಾಗಿ ನೊಲಿಯ ಚಂದಯ್ಯನವರು ಜೊತೆಯಲ್ಲಿದ್ದಂತವರು. ಇವರು ತನ್ನ ಮನವರಿಯದಲ್ಲಿ ಗುರುಭಕ್ತಿ, ಗುರುವಿನ ವಿಶ್ವಾಸದಲ್ಲಿದ್ದರು. ಅಲ್ಲದೆ ಕಾಯಕದಿಂದಲೇ ಜೀವನ್ಮುಕ್ತಿ ಹೀಗೆ ಸುಮಾರು 48 ವಚನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ನೊಲಿಯ ಚಂದಯ್ಯನವರು ಕೆರೆಗಳಲ್ಲಿ ಸಿಗುವ ನಾರಿನಂತಹ ಹುಲ್ಲುಗಳನ್ನು ತೆಗೆದು ಹಗ್ಗವನ್ನು ಹೊಸೆದು ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣದಿಂದ ಅಕ್ಷರ ದಾಸೋಹ, ಅನ್ನದಾಸೋಹದಂತಹ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದರು. ಜಗಜ್ಯೋತಿ ಬಸವೇಶ್ವರರ ಪರಮಾಪ್ತರಾಗಿದ್ದವರು. ಅನುಭವ ಮಂಟಪದ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದರು. ಇಡೀ ಶೋಷಿತ ಸಮಾಜಗಳನ್ನ ಅಂದಿನ ಕಾಲಘಟ್ಟದಲ್ಲಿ ಮೇಲೆತ್ತುವ ಪ್ರಯತ್ನ ಮಾಡಿದರು. ಸಮಾಜಕ್ಕೆ ಮಾದರಿಯಾಗುವಂತಹ ಶಿಕ್ಷಣ ಪದ್ಧತಿಯನ್ನ ನೀಡಿದ್ರು. ಮಳೆಗೆ ಕೆರೆಯಾದ ತೋಬಕೆರೆ ಕಲ್ಲಕೋಟೆ ಸಂಪರ್ಕ ರಸ್ತೆ ರಾಗಿ ನಾಟಿ ಮಾಡಿ ಗ್ರಾಮಸ್ಥರ ವಿಶಿಷ್ಟ ಪ್ರತಿಭಟನೆ. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ ತೋಬಕೆರೆ ಕಲ್ಲಕೋಟೆ ರಸ್ತೆ ನಿರಂತರ ಮಳೆಗೆ ಸಂಪೂರ್ಣ ಕೆರೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ವರ್ಷಗಳಿಂದ ಡಾಂಬರ್ ಹಾಕಿಸದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆಯ ಮಧ್ಯೆ ಇದ್ದ ದೊಡ್ಡ ಗುಂಡಿಗಳನ್ನ ರಾಗಿ ನಾಟಿ ಮಾಡಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಸುಮಾರು 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿ ಮಾರ್ಪಟ್ಟಿದ್ದು, ಪ್ರತಿದಿನ ಶಾಲೆ, ಕಾಲೇಜು ಹಾಗೂ ಉದ್ಯೋಗ ಸ್ಥಳಗಳಿಗೆ ತೆರಳುವ ಸಾರ್ವಜನಿಕರು ಪರದಾಡುವಂತಹ ದುಸ್ಥಿತಿ ಎದುರಾಗುತ್ತಿದೆ. ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿ ವಾಹನಗಳು ಕೆಸರುಗತ್ತಿಯಲ್ಲಿ ಸಿಲುಕುವಂತಾಗುತ್ತಿದೆ. ಬಸ್ ಹಾಗೂ ಇತರೆ ವಾಹನಗಳು ಸಂಚರಿಸಲು ಕಷ್ಟವಾಗುತ್ತಿರುವ ಕಾರಣ ಕೆಲ ಹಳ್ಳಿಗಳು ಬಹುತೇಕ ಪ್ರತ್ಯೇಕಗೊಂಡಂತಹ ಸ್ಥಿತಿಯಲ್ಲಿದೆ. ಗ್ರಾಮಸ್ಥರು ಜಿಲ್ಲಾ ಹಾಗೂ ಸಾರ್ವಜನಿಕ ಕಾರ್ಯ ಇಲಾಖೆಗೆ ತಕ್ಷಣ ರಸ್ತೆ ಸುಧಾರಣೆ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟವನ್ನ ಮುಂದುವರೆಸಿ ತಾಲೂಕು ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೆರೆ ತುಂಬಿಸುವ ಯೋಜನೆಗೆ ಕೊಳ್ಳಿ ಅಧಿಕಾರಿಗಳ ವಿರುದ್ಧ ಉಮೇಶ್ ಮುದ್ನಾಳ್ ಆಕ್ರೋಶ. ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಾಣಗೊಂಡ ಕೆರೆಯಲ್ಲೇ ರೈತರ ಪ್ರತಿಭಟನೆ ನಡೀತಾ ಇದೆ. ಒಣ ಬೇಸಾಯಕ್ಕೆ ಅನುಕೂಲದ ಜೊತೆಗೆ ಅಂತರ್ಜಲದ ಮಟ್ಟ ಹೆಚ್ಚಾಗಿಸುವ ಸಲುವಾಗಿ ಸರ್ಕಾರ ಕೆರೆ ತುಂಬಿಸುವ ಯೋಜನೆ ಜಾರಿಗೆ ತಂದಿದೆ. ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಯಾದಗಿರಿ ತಾಲೂಕಿನ ಸೈದಾಪುರ ಸಮೀಪದ ಕಿಲನಕೇರ ಗ್ರಾಮದ ರೈತರಿಗೆ ಗಗನಕುಸುಮವಾಗಿದೆ. ಅಧಿಕಾರಿಗಳ ಅವೈಜ್ಞಾನಿಕ ಕೆರೆ ನಿರ್ಮಾಣದಿಂದ 2 ವರ್ಷಗಳಿಂದ ಕೆರೆಗೆ ನೀರು ತುಂಬದೆ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅದೇ ಸ್ಥಳದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ಭೀಮಾ ನದಿ ನೀರು ಅಪಾಯ ಮಟ್ಟಕ್ಕೆ ತಲುಪಿದ್ದರಿಂದ ಜಿಲ್ಲಾಡಳಿತವು ಹೈ ಅಲರ್ಟ್ ಘೋಷಣೆ ಮಾಡಿ ನದಿ ಪಾತ್ರದ ಪ್ರದೇಶಗಳಲ್ಲಿ ನೆರೆಗೆ ರೈತರು, ಜಾನುವಾರುಗಳು ಇಳಿಯದಂತೆ ನಿಗಾ ವಹಿಸುವಂತೆ ಸೂಚಿಸಿದೆ. ಆದರೆ ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗೆ ರೈತರ ಜೀವನಾಡಿಯಾದ 3 ಕೆರೆಗಳು ಮಾತ್ರ ಖಾಲಿಯಾಗಿವೆ. ಕೆರೆಗೆ ಪೈಪ್ ಲೈನ್ ಬಂದಿದ್ದರೂ ಕೆರೆಗೆ ನೀರು ಬಿಡಬಾರದು ಎಂದು ಕೆಲವು ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಭರ್ಜರಿ ಮಳೆಯಿಂದ ಜಿಲ್ಲೆಯ ಡ್ಯಾಂ, ನದಿಗಳು ತುಂಬಿ ಹರಿಯುತ್ತಿದ್ರೂ ಸಹ ಗ್ರಾಮೀಣ ಪ್ರದೇಶಗಳಿನ ಕೆರೆಗಳು ಮಾತ್ರ ತುಂಬಿಯೇ ಇಲ್ಲ. ಕೆರೆಗಳು ತುಂಬದ ಕಾರಣದಿಂದಾಗಿ ಹಲವು ಗ್ರಾಮಗಳಲ್ಲಿ ಕೃಷಿ ಚಟುವಟಿಕೆಗೆ ಸಮಸ್ಯೆಯಾಗಿದೆ. ಮಳೆ ಬರದಿದ್ದರೂ ಕೆರೆಗೆ ಪೈಪ್ ಲೈನ್